ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ತಲೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಟನ್ ತಲೆ ಸಾಂಬಾರು. ಇದಕ್ಕೆ ನಾವು ಫಸ್ಟ್ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು 4 ಈರುಳ್ಳಿ, 2 ಟೊಮ್ಯಾಟೊ ತೊಗೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 8 ಹಸಿರು ಮೆಣಸಿನ್ಕಾಯಿ, 2 ಇಂದ 3 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅರ್ಧ ಸ್ಪೂನಷ್ಟು ಮೆಣಸು, ಒಂದು 4ರಿಂದ 5 ಚಕ್ಕೆ, ಒಂದು 5 ಲವಂಗ ತಗೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಒಂದೇ ಒಂದು ಈರುಳ್ಳಿ, ಒಂದು ಟೊಮೆಟೊನ ಹಾಕಿ ಹಾಗೆ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಬಾಡಿದ್ಮೇಲೆ ಚೆನ್ನಾಗಿ ಒಂದು ತೊಳೆದಿರೋ ಅಂಥ ತಲೆ ಮಟನ್ ಹಾಕೋಬೇಕು. ಇಲ್ಲಿ ಆಲ್ಮೋಸ್ಟ್ 3.5 kg ಏನೋ ಇದೆ ತಲೆ ಮಟನ್ನು. ಅಂದರೆ 2 ತಲೆನ ತೊಗೊಂಡಿರೋ ಅಂಥದ್ದು, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದೆ. ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮಮ್ಮ ಅರ್ಧ kg ಮಟನ್ನ ಕೂಡ ಹಾಕ್ಕೊಂಡಿದ್ದಾರೆ, ಯಾಕೆಂದರೆ ಮಟನ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಇವಾಗ ರುಬ್ಬಿರೋದಕ್ಕೆ ನಾನು ಇವಾಗ ಒಂದು 2ರಿಂದ 2.5 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು 3 ಸ್ಪೂನಷ್ಟು ಧನಿಯಾ ಪೌಡರು. ನಾವು ಅಚ್ಕಾರ ಪುಡಿ ಏನು ತೊಗೋತೀವಿ ಅದಕ್ಕಿಂತ ಒಂಚೂರು ಜಾಸ್ತಿ ಧನಿಯಾ ಪೌಡರ್ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಮ್ಮ ಸಪ್ರೇಟಾಗಿ ಪೌಡರ್ ಮಾಡ್ಕೋತಾರೆ ಮನೇಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ರುಬ್ಬಾದ್ಮೇಲೆ ಇವಾಗ ಚೆನ್ನಾಗಿ ಮಟನ್ನ ಏನು ಹಾಕ್ಕೊಂಡಿರ್ತೀವಿ ನಾವು ತಲೆನ, ಅದಕ್ಕೆ ಹಾಕ್ಕೊಂಡು ಒಂದು 3 ವಿಷಲ್ನ ಬರೆಸ್ಬೇಕು. ಚೆನ್ನಾಗಿ ಉಪ್ಪು ಎಲ್ಲ ಹಾಕ್ಕೊಂಡು 3 ವಿಷಲ್ ಬಂದಾದಮೇಲೆ ಅದಕ್ಕೆ ಕಾಯಿ ಖಾರಕ್ಕೆ ಕಾಯಿ, ಕಡಲೆ, ಗಸಗಸೆನ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ. ಈಗ 3 ವಿಷಲ್ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಬಿರೋ ಅಂಥದ್ದನ್ನ ಮಸಾಲೆನ ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೆ ಕುದಿಸಿದ್ರೆ ಸಾಕು. ವಿಷಲ್ ಏನು ಹಾಕಿಸೋದು ಬೇಡ, ಹಾಗೆ ಕುದಿಸಿದ್ರೆ ಸಾಕು. ತಲೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಈಸಿ ಕೂಡ ಮಾಡೋದು. ನೀವು ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.